ಏಪ್ರಿಲ್ನಲ್ಲಿ 3 ಬಾರಿ ಶುಕ್ರ ಬದಲಾವಣೆ. ಮೇಷರಾಶಿ ಸೇರಿ ಈ ರಾಶಿಯವರ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಶುಭ ಗ್ರಹವಾದ ಶುಕ್ರನು ಏಪ್ರಿಲ್ನಲ್ಲಿ 3 ಬಾರಿ ತನ್ನ ನಕ್ಷತ್ರವನ್ನ ಬದಲಾಯಿಸ್ತಾನೆ. ಇದರಿಂದಾಗಿ ಈ ರಾಶಿಯವರಿಗೆ ಅನೇಕ ಲಾಭಗಳಾಗತ್ತೆ. ಹಾಗೆಯೇ ಧನ ಸಂಪತ್ತು ವೃದ್ಧಿಯಾಗೋದರ ಜೊತೆಗೆ ಪ್ರಗತಿ ದೊರಕುವ ಯೋಗ ಕೂಡ ನಿರ್ಮಾಣವಾಗುತ್ತೆ. ಆ ಅದೃಷ್ಟಶಾಲಿ ರಾಶಿಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ಗ್ರಹಕ್ಕೂ ಅದರದ್ದೇ ಆದಂತಹ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಶುಕ್ರ ಗ್ರಹವು ಪ್ರೀತಿ, ಕಲೆ, ಸೌಂದರ್ಯ, ಹಣ, ವೈಭವ ಹಾಗೂ ವೈವಾಹಿಕ ಜೀವನವನ್ನ ಪ್ರತಿನಿಧಿಸುತ್ತದೆ. ಅನೇಕ ಜನರಿಗೆ ಈ ಅವಧಿ ಬಹಳಷ್ಟು ಶುಭಕರವಾಗಲಿದೆ. ಜೀವನದಲ್ಲಿನ ಸಮಸ್ಯೆಗಳೆಲ್ಲವೂ ದೂರವಾಗುತ್ತದೆ. ಜಾತಕದಲ್ಲಿ ಶುಕ್ರನ ಸ್ಥಿತಿಯು ವ್ಯಕ್ತಿಯ ಜೀವನದ ಮೇಲೆ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳನ್ನು ಬೀರುತ್ತೆ. ಶುಭ ಗ್ರಹವಾದ ಶುಕ್ರನು ಭೌತಿಕ ಸುಖ, ಸಮೃದ್ಧಿಯನ್ನು ಕರುಣಿಸುತ್ತಾನೆ. ವಾಹನ, ಭೂಮಿ, ಹೊಸ ಮನೆಯ ಖರೀದಿಯ ಯೋಗ ಕೂಡ ನಿರ್ಮಾಣಗೊಳ್ಳುತ್ತೆ. ಸೌಂದರ್ಯ ಮತ್ತು ಆಕರ್ಷಣೆಯನ್ನು ಸಹ ಕರುಣಿಸುತ್ತಾನೆ. ಕಲೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಈ ಗ್ರಹವು ಉತ್ತಮ ಸ್ಥಿತಿಯಲ್ಲಿದ್ದರೆ ಪ್ರೇಮ ಸಂಬಂಧ, ವೈವಾಹಿಕ ಜೀವನ ಹಾಗೂ ಹಣಕಾಸಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಎದುರಾಗುತ್ತೆ. ಹಾಗಾಗಿ ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ಯಾವ ರಾಶಿಯವರಿಗೆ ಅಪಾರ ಪ್ರಯೋಜನಗಳು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಶುಕ್ರ ಗ್ರಹ ಯಾವಾಗ ತನ್ನ ನಕ್ಷತ್ರವನ್ನ ಬದಲಾಯಿಸುತ್ತೆ ಅಂದರೆ ಏಪ್ರಿಲ್ 6ರಂದು ಈ ಒಂದು ಬದಲಾವಣೆ ಆಗುತ್ತೆ. ಈ ದಿನ ಶುಕ್ರನು ತನ್ನದೇ ನಕ್ಷತ್ರವಾದ ಭರಣಿ ನಕ್ಷತ್ರವನ್ನ ಪ್ರವೇಶಿಸುತ್ತದೆ. ನಂತರ ಏಪ್ರಿಲ್ 16ನೇ ತಾರೀಕು 2ನೇ ಬಾರಿ ಶುಕ್ರ ಗ್ರಹ ತನ್ನ ನಕ್ಷತ್ರವನ್ನ ಬದಲಾಯಿಸುತ್ತೆ. ಈ ದಿನ ಶುಕ್ರ ಗ್ರಹನು ಕೃತಿಕಾ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನ ಆರಂಭಿಸುತ್ತಾನೆ. ಕೊನೆಯಲ್ಲಿ ಏಪ್ರಿಲ್ 27ರ ಸೋಮವಾರದಂದು ಶುಕ್ರನು ತನ್ನ ನಕ್ಷತ್ರವನ್ನ ಬದಲಾಯಿಸ್ತಾನೆ. ಈ ದಿನ ಶುಕ್ರನು ರೋಹಿಣಿ ನಕ್ಷತ್ರವನ್ನ ಪ್ರವೇಶಿಸ್ತಾನೆ. ಈ ನಕ್ಷತ್ರದಲ್ಲಿ ಶುಕ್ರನು 8ರವರೆಗೆ ತನ್ನ ಸಂಚಾರವನ್ನ ಮುಂದುವರಿಸ್ತಾನೆ. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಗೆ ಸೇರಿದ ಜನರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಶುಕ್ರನು ತನ್ನ ನಕ್ಷತ್ರವನ್ನ ಬದಲಾಯಿಸುವ ಮೂಲಕ ಪ್ರತಿಯೊಂದು ರೀತಿಯಲ್ಲಿಯೂ ಅಪಾರವಾದ ಲಾಭವನ್ನ ಕರುಣಿಸ್ತಾನೆ. ಈ ರಾಶಿಯವರಿಗೆ ಯಶಸ್ಸು ದೊರಕುವ ಯೋಗ ನಿರ್ಮಾಣವಾಗುತ್ತೆ. ಮದುವೆಯಲ್ಲಿ ಎಲ್ಲ ಅಡೆತಡೆಗಳು ದೂರವಾಗುತ್ತೆ. ಪ್ರೀತಿಯಲ್ಲಿರುವ ಈ ರಾಶಿಯವರಿಗೆ ಇದು ಬಹಳ ಶುಭ ಸಂಕೇತವಾಗಿದೆ ಅಥವಾ ಶುಭ ಸಮಯವಾಗಿದೆ. ವ್ಯಾಪಾರಸ್ಥರಿಗೆ ಈ ಸಮಯ ಅತ್ಯಂತ ಲಾಭದಾಯಕ. ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳೆಲ್ಲವೂ ಈ ಅವಧಿಯಲ್ಲಿ ಸಾಕಷ್ಟು ಯಶಸ್ಸಿನಿಂದ ಪೂರ್ಣಗೊಳ್ಳುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಗೆ ಸೇರಿದ ಜನರಿಗೆ ಇದೇ ಏಪ್ರಿಲ್ ತಿಂಗಳಿನಲ್ಲಿ ಶುಕ್ರ ಗ್ರಹದ ವಿಶೇಷ ಕೃಪೆ ದೊರಕುತ್ತೆ. ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಅನೇಕ ಶುಭ ಸುದ್ದಿ ಲಭಿಸಲಿದೆ. ಹಾಗೆ ಈ ಅವಧಿಯಲ್ಲಿ ಗೌರವ, ಖ್ಯಾತಿಯು ಬಲಗೊಳ್ಳಲಿದೆ. ಇದರೊಂದಿಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಯಶಸ್ಸು ಕೂಡ ಸಂಭವಿಸುವ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಗೆ ಸೇರಿದ ಜನರಿಗೆ ಶುಕ್ರನ ನಕ್ಷತ್ರ ಬದಲಾವಣೆಯು ಶುಭಕರವಾಗಲಿದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನರ ಆಸೆ ಆಕಾಂಕ್ಷೆಗಳೆಲ್ಲವೂ ಈಡೇರುವ ಸಂಭವ ಮತ್ತಷ್ಟು ಹೆಚ್ಚಾಗಲಿದೆ. ಈ ಅವಧಿಯಲ್ಲಿ ನಿಮಗೆ ಉನ್ನತ ಪದವಿ ದೊರಕುವುದರೊಂದಿಗೆ ಸಂಬಳದಲ್ಲಿ ಹೆಚ್ಚಳವಾಗುವ ಯೋಗ ಕೂಡ ನಿರ್ಮಾಣವಾಗುತ್ತೆ. ಅದೃಷ್ಟ ಕೂಡ ಕೂಡಿ ಬರುತ್ತೆ. ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲವನ್ನ ಪಡೆಯುವ ಯೋಗ ಕೂಡ ಈ ರಾಶಿಗೆ ಸೇರಿದ ಜನರಿಗೆ ದೊರಕುತ್ತೆ. ಮಾನಸಿಕ ಒತ್ತಡಗಳೆಲ್ಲವೂ ಸಾಕಷ್ಟು ಕಡಿಮೆಯಾಗಲಿದೆ. ಈ ವಿಚಾರ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.